ಹಲೋ ಫ್ರೆಂಡ್ಸ್, ವಿಲೇಜ್ ಗರ್ಲ್ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಅಶ್ವಿನಿ. ಇವತ್ತು ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ಇವತ್ತು ಬ್ರಹ್ಮಕಮಲದ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸ್ನೇಹಿತರೆ, ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸುವಾಸನೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಬ್ರಹ್ಮದೇವರಿಗೆ ಇಷ್ಟವಾದ ಹೂವು. ಇದು ಬ್ರಹ್ಮದೇವನಿಂದನೇ ಸೃಷ್ಟಿಯಾಗಿರುವಂಥ ಹೂವು ಇದು. ಅಂದರೆ ಇದು ರಾತ್ರಿಯಲ್ಲಿ ಒಂದು ದಿನ ಮಾತ್ರ ಬಿಡುತ್ತೆ, ಬೆಳಿಗ್ಗೆ ಆಗೋಷ್ಟರಲ್ಲಿ ಬಾಡೋಗಿರುತ್ತೆ. ನಮ್ಮ ಪ್ರಪಂಚದ ಹೂವು ರಾತ್ರಿಯಲ್ಲಿ ಬಿಡೋದಂದ್ರೆ ಇದೊಂದೇ. ನೋಡಿ ಸ್ನೇಹಿತರೆ, ಸುವಾಸನೆ ಅಂತೂ ಪರಿಮಳವಾಗಿ ಎಷ್ಟೊಂದು ಚೆನ್ನಾಗಿ ಬಂದಿತ್ತು. ಕೂಡ 3 ಹೂವು ಬಿಟ್ಟಿದೆ. ಎಷ್ಟೊಂದು ದೊಡ್ಡದಾಗಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದರ ಸ್ಮೆಲ್ ಅಂತೂ ಒಂದು 3-4 ಮನೆಗಾದರೂ ಹೊಡೆಯುತ್ತೆ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಇದ್ರೇನು ತುಂಬ ಚೆನ್ನಾಗಿ ಸ್ಮೆಲ್ ಹೊಡೆಯುತ್ತೆ, ತುಂಬ ಚೆನ್ನಾಗಿದೆ. ಇದು ಬ್ರಹ್ಮದೇವರಿಗೆ ಪೂಜೆ ಕೂಡ ನಾವು ಉಪಯೋಗ ಮಾಡ್ತೀವಿ. ಅಂದರೆ ಬ್ರಹ್ಮದೇವರು ಇದರಲ್ಲಿ ಧ್ಯಾನ ಮಾಡಿದ್ದಾರೆ ಅಂತ ಕೂಡ ದೊಡ್ಡವರು ಹೇಳ್ತಾ ಇರ್ತಾರೆ. ವರ್ಷದಲ್ಲಿ ಒಂದೇ ಸತಿ ಫ್ರೆಂಡ್ಸ್ ಇದು ಬಿಡೋದು. ಅಂದರೆ ರಾತ್ರಿ 12 ಗಂಟೆಗೆ ಚೆನ್ನಾಗಿ ಪರಿಮಳವಾಗಿ ಹರಡುತ್ತೆ, ಮತ್ತು ಬೆಳಗ್ಗೆ ಆಗೋಷ್ಟೊತ್ತಿಗೆ ಬಾಡೋಗಿರುತ್ತೆ ಫ್ರೆಂಡ್ಸ್. ಎಲ್ಲ ಗಿಡಗಳು ಬೀಜಗಳಿಂದ, ಬೇರಿಂದ, ಕಟ್ಟಿಗಳಿಂದ ನಾಡ್ತೀವಿ. ಬಟ್ ಈ ಗಿಡ ಹಂಗಿಲ್ಲ, ಇಲ್ಲಿಗೆ ಉಟ್ಕೊಂಡು ಎಲೆನ ಮಣ್ಣಲ್ಲಿ ನಟ್ಟಿದ್ರೆ ಸಾಕು, ಅದೇ ಉತ್ಪತ್ತಿ ಆಗುತ್ತೆ. ತುಂಬ ದೊಡ್ಡದಾಗಿ ಕೂಡ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಹರಡುತ್ತೆ ಫ್ರೆಂಡ್ಸ್. ಪ್ರಪಂಚದಲ್ಲಿ ಅತ್ಯುತ್ತಮ ಗಿಡ ಅಂದರೆ ಇದೊಂದೇ ಬ್ರಹ್ಮಕಮಲ. ಅಂದರೆ ಬ್ರಹ್ಮದಿಂದ ಸೃಷ್ಟಿಯಾಗಿರೋ ಗಿಡ ಇದು. ಗಿಡದ ಬಗ್ಗೆ ಸ್ವಲ್ಪ ಜನರಿಗೆ ಗೊತ್ತಾಗಿರೋಲ್ಲ ಫ್ರೆಂಡ್ಸ್. ಇದನ್ನ ತುಳಸಿ ಗಿಡ ನಮ್ಮ ಮನೆಗೆ ಹೇಗೆ ಮುಖ್ಯವಾಗಿರುತ್ತೆ, ಹಾಗೆ ಈ ಗಿಡನೂ ನಮ್ಗೆ ಮುಖ್ಯವಾದದ್ದು. ತುಳಸಿ ಗಿಡಕ್ಕೆ ನಾವು ಹೇಗೆ ಪೂಜೆ ಮಾಡ್ತೀವೋ ಶುಕ್ರವಾರ, ಹಾಗೆ ಇದ್ರ ಕೂಡ ಪೂಜೆ ಮಾಡಬೇಕು ಫ್ರೆಂಡ್ಸ್. ಅಂದರೆ ಇದು ಬ್ರಹ್ಮದೇವ